ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 129ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 128, 127ರಲ್ಲಿ ಹೇಳಿದಂಥ ಕೆಲವು ಸಂಗತಿಗಳ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟ ಅಭಿಪ್ರಾಯ ಹೇಳಿ ಆ ಬಳಿಕ ಮುಂದಿನ ಕಥೆ ನೋಡಬೇಕು. ಇದೇ ಸಂಧಿಯ 34ನೇ ಪದ್ಯ. ವಿವಿಧ ಮೈಂದರು ನಕುಲ ಸಹದೇವ ವಿಭು ತ್ರಿಶಿಖಾ ಅಶ್ವಿನಿಗಳಿವರೊಳು ದಿವಿಪನಾವೇಶ ವಿಹುದೆಂದಿಗೂ ದ್ಯಾವ ಪೃಥ್ವಿ ರುಭು ಅಂತ ಹೀಗೆ ಪದ್ಯ ಇದೆ. ಆ 34ನೇ ಪದ್ಯದಲ್ಲಿ ಒಂದು ಸಂಗತಿಯನ್ನು ನೋಡಬೇಕು. ವಿವಿಧ ಮತ್ತು ಮೈಂದ ಅನ್ನುವಂಥ ಇಬ್ಬರು ಕಪಿಗಳು ನಕುಲ ಮತ್ತು ಸಹದೇವ ಎನ್ನುವ 2 ಹೆಸರಿನಿಂದ ಮತ್ತು ವಿಭು ತ್ರಿಶಿಖಾ ಇವೆರಡು ಹೆಸರಿನಿಂದ ಅಶ್ವಿನಿ ದೇವತೆಗಳು ಅವತಾರ ಮಾಡಿದರು. ವಿಭು ಮತ್ತು ತ್ರಿಶಿಖರು ಅನ್ನುವ 2 ಹೆಸರುಗಳಿಂದ 2 ಮನ್ವಂತರಗಳಲ್ಲಿ ಅವರು ಇಂದ್ರರಾಗಿದ್ದರು. ವಿವಿಧ ಮತ್ತು ಮೈಂದ ಅನ್ನುವ ಹೆಸರಿನಿಂದ ಕಪಿಗಳಾಗಿದ್ದರು ರಾಮಾಯಣದ ಕಾಲದಲ್ಲಿ. ನಕುಲ ಮತ್ತು ಸಹದೇವರು ಅನ್ನುವ ಹೆಸರಿನಿಂದ ಅವರು ಮಹಾಭಾರತದಲ್ಲಿ ಪಾಂಡವರಲ್ಲಿ ಸೇರಿದ್ರು. ವಿವಿಧನೊಳಗೆ ವಿಶೇಷವಾಗಿ ಇಂದ್ರನ ಆವೇಶ ಇತ್ತು ಅಂತ ಈ ಒಂದು ಕಡೆ ತಾತ್ಪರ್ಯ ನಿರ್ಣಯದ ಶ್ಲೋಕ ಇದೆ. ನಾನು ಅವತ್ತು ಹೇಳುವಾಗ ಮೈಂದ ಮತ್ತು ವಿವಿಧ ಇಬ್ಬರಲ್ಲೂ ಕೂಡ ಇಂದ್ರನ ಆವೇಶ ಇದೆ ಅಂತ ಹೀಗೆ ಹೇಳಿದೆ ಅಂತ ಕಾಣಿಸ್ತದೆ. ಪ್ರಮಾದದಿಂದ ಆ ಥರ ಹೇಳಿದೆ. ಅದನ್ನು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಹೊಂದಿಸಿಕೊಳ್ಬೇಕು. ಅಶ್ವಿನೌಚ ಬಭೂವತುಸ್ತೌ ವಿವಿಧಶ್ಚ ಮೈಂದಃ ಬ್ರಹ್ಮೋದ್ಭವೌತೌ ಪುನರೇವ ಸೂರ್ಯಾತ್ ಬಭೂವತುಸ್ತತ್ರ ಕನೀಯಸಸ್ತು ಆವೇಶ ಐಂದ್ರಃ ವರದಾನತೋಭೂತ್ ತಥೋ ಬಲೀಯಾನ್ ವಿವಿಧೋ ಹಿ ಮೈಂದಾತ್. ಇವರಿಬ್ಬರು ಈ ಅಶ್ವಿನಿ ದೇವತೆಗಳು ಮೈಂದ ವಿವಿಧ ಅನ್ನೋ ಹೆಸರಿನಿಂದ ರಾಮಾಯಣದಲ್ಲಿ ಹುಟ್ಟಿದ್ರು. ಹಿಂದೊಮ್ಮೆ ಬ್ರಹ್ಮನಿಂದ ಅವರು ಹುಟ್ಟಿದ್ರು. ಎಲ್ಲ ದೇವತೆಗಳಿಗೂ ಅನೇಕ ಬಾರಿ ಸೃಷ್ಟಿ ಇರ್ತದೆ. ಹಾಗಾಗಿ ಸೂರ್ಯನಿಂದ ಅಶ್ವಿನಿ ರೂಪದ ಸಂಜ್ಞೆಯಲ್ಲಿ ಹುಟ್ಟೋದಕ್ಕಿಂತ ಮೊದಲು ಒಂದು ಬಾರಿ ಅವರು ಬ್ರಹ್ಮನಿಂದ ಹುಟ್ಟಿದ್ರು. ಮತ್ತೊಮ್ಮೆ ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಹುಟ್ಟಿದ್ರು. ಅವರೇ ಒಂದು ಬಾರಿ 2 ಮನ್ವಂತರಗಳಲ್ಲಿ ಇಂದ್ರರಾಗಿ, ಮತ್ತು ರಾಮಾಯಣದಲ್ಲಿ ಮೈಂದ ವಿವಿಧ ಅನ್ನುವ ಕಪಿಗಳಾಗಿ, ಮತ್ತು ಮಹಾಭಾರತದಲ್ಲಿ ನಕುಲ ಸಹದೇವರಾಗಿ ಹುಟ್ಟಿದ್ರು. ಅದರಲ್ಲಿ ಸಣ್ಣವನೇನಿದ್ನಲ್ಲ ವಿವಿಧ ಅಂತನ್ನುವನು, ಆ ವಿವಿಧ ಅಂತನ್ನುವನಲ್ಲಿ ಆವೇಶ ಇಂದ್ರನ ಆವೇಶ ಅವನಲ್ಲಿತ್ತು. ಇಂದ್ರನ ಆವೇಶ ಇದ್ದಿದ್ದರಿಂದ ಅವನು ಹಿರಿಯನಾದಂಥ ಮೈಂದನಿಗಿಂತ ಬಲಿಷ್ಠನಾಗಿದ್ದ. ಹೀಗೆ ಅಶ್ವಿನಿ ದೇವತೆಗಳಲ್ಲಿ ಕಿರಿಯ ವಿವಿಧ. ಆತ ವಿವಿಧ ಅನ್ನೋ ಹೆಸರಿನಿಂದ ರಾಮಾಯಣದಲ್ಲಿ ಮತ್ತು ಸಹದೇವ ಅನ್ನೋ ಹೆಸರಿನಿಂದ ಮಹಾಭಾರತದಲ್ಲಿ ಹುಟ್ಟಿದ್ದ. ಹಿರಿಯ ಮೈಂದ ಮತ್ತು ನಕುಲ ಅನ್ನೋ ಹೆಸರಿನಿಂದ ಹುಟ್ಟಿದ್ದ ಅಂತ ಅದನ್ನು ತಿಳಿದುಕೊಳ್ಬೇಕು. ಇದಿಷ್ಟು ಅಶ್ವಿನಿ ದೇವತೆಗಳ ಅವತಾರ. ಹರಿಕಥಾಮೃತಸಾರದ ಪದ್ಯ ಇವರೊಳು ದಿವೀಪನಾವೇಶ ವಿಹುದೆಂದಿಗೂ ಅಂತಿದೆ. ಇವರೊಳು ಅಂದರೆ ಇವರಿಬ್ಬರಲ್ಲಿ ಮೈಂದ ವಿವಿಧ ಇವರಿಬ್ಬರಲ್ಲೂ ಕೂಡ ಇಂದ್ರನ ಆವೇಶ ಇದೆ ಅಂತ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಅವರಿಬ್ಬರಲ್ಲೂ ಇದ್ದಿದ್ದಿಲ್ಲ. ಹೇಳಿದ ಹರಿಕಥಾಮೃತಸಾರ ಹೇಳಿದ್ದು ಇವರೊಳು ಅಂತಿದೆ. ಆದರೆ ಅದನ್ನು ನಿರ್ಣಯಕ್ಕನುಸಾರವಾಗಿ ಇವರೊಳು ಅಂತಲ್ಲ, ಒಬ್ಬರಲ್ಲಿ ಮಾತ್ರ ಇತ್ತು ಅಂತ ತಿಳ್ಕೊಳ್ಬೇಕು. ಕೆಲವು ಕಡೆ ಎಲ್ಲಾದರೂ ದಿವೀಪ ಅನ್ನೋದ್ರ ಬದಲಾಗಿ ದಿವಪ ಅಂತ ಪಾಠ ಇದ್ರೆ, ಕೆಲವು ಕಡೆ ಎಲ್ಲೋ ದಿವಪ ಅವನ ಆವೇಶ ವಿಹುದೆಂದಿಗೂ ಅಂತ ಹಿಂಗೆ ಹೇಳ್ದಂಗೆ ಕಾಣಿಸ್ತದೆ. ಅದು ಸರಿಯಲ್ಲ. ದಿವೀಪನ ಆವೇಶ ಅಂತ ಹೀಗೆ ತಿಳ್ಕೊಳ್ಬೇಕು. ದಿವೀಪನ ಆವೇಶ ವಿಹುದೆಂದಿಗೂ. ಅದಾದ ಬಳಿಕ ದ್ಯಾವ ಪೃಥ್ವಿ ರುಭು ಪವನಸುತ ವಿಶ್ವಕ್ಸೇನ ಉಮಾಕುವರ ವಿಘ್ನಪ ಧನಪ ಮೊದಲಾದವರು ಮಿತ್ರಗೆ ಕಿಂಚಿತಾದಮರೆನಿಸಿಕೊಳ್ಳುತ್ತಿಹರು ಅಂತ ಪದ್ಯ ಇದೆ. ಅಲ್ಲಿ ದ್ಯಾವ ಪೃಥ್ವಿ ಅಂತ ಹೀಗೆಲ್ಲ ಇದೆ ನೋಡಿ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನ ಹೇಳಬೇಕು. ಈ ದ್ಯಾವ ಪೃಥ್ವಿ ಇವರಿಬ್ಬರು ಕೂಡ ಇದೇ ಕಕ್ಷಾದಲ್ಲಿ ಸೇರ್ತಾರೆ. ಯಾರು ದ್ಯಾವ ಪೃಥ್ವಿ ಅಂತಂದರೆ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮರ್ತು ಹೋದೆ ಮೊನ್ನೆ ಕೆಲವು ಸರಿ. ಅದಕ್ಕಾಗಿ ದ್ಯಾವ ಪೃಥ್ವಿ ಅಂದರೆ ಯಾರು ಅಂತ ನೋಡಿಕೊಂಡು ಈಗ ನಾವು ಮುಂದೆ ಹೋಗಬೇಕು. ದ್ಯಾವ ಅನ್ನೋದಲ್ಲಿ ದಿವ ಅನ್ನೋ ಶಬ್ದದಿಂದ ಸ್ವರ್ಗವನ್ನು ಇಟ್ಕೊಳ್ಳೋದು. ಸ್ವರ್ಗಕ್ಕೆ ಅಭಿಮಾನಿ ದೇವತೆ ಮತ್ತು ಪೃಥ್ವಿಗೆ ಅಭಿಮಾನಿ ದೇವತೆ.
ಇವರಿಬ್ಬರನ್ನ ದ್ಯಾವ ಮತ್ತು ಪೃಥ್ವಿ ಅನ್ನೋ ಶಬ್ದದಿಂದ ತಗೊಳ್ಬೇಕು. ಸ್ವರ್ಗಕ್ಕೆ ಅಭಿಮಾನಿ ದೇವತೆ ಅಂತಂದ್ರೆ ಕೆಲವು ಕಡೆ ಈ ದ್ರೌಪದಿಯೇ ಸ್ವರ್ಗಕ್ಕೆ ಅಭಿಮಾನಿ ದೇವತೆ ಏನೋ ಅಂತ ಅನಿಸ್ತದೆ. ಅವಳು ಹಾಗಲ್ಲ, ಇಂದ್ರನ ಪತ್ನಿಯಾದಂಥ, ಇಂದ್ರನ ಪ್ರೇಯಸಿಯಾದಂಥ ಮತ್ತೊಬ್ಬಳು ದೇವತೆ. ಇದನ್ನು ಕೆಲವು ಕಡೆ ಈ ತಾತ್ಪರ್ಯಕ್ಕೆ ಸಂಬಂಧ, ಈ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಗ್ರಂಥಗಳಲ್ಲಿ ಈಗೆಲ್ಲ ಹೇಳ್ತಾರೆ. ಹಾಗಾಗಿ ದ್ರೌಪದಿಗಿಂತಲೂ ಭಿನ್ನಳಾದವಳು ಸ್ವರ್ಗಲೋಕದ ಅಭಿಮಾನಿನ ದೇವತೆ ಒಬ್ಬಳು. ಅವಳು ಈ ದ್ಯಾವ ಅನ್ನೋ ಶಬ್ದದಿಂದ ಇಲ್ಲಿ ಉಕ್ತಳಾಗಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಪೃಥ್ವಿ ಅಂತಂದ್ರೆ ಈ ಭೂಲೋಕದ ಅಭಿಮಾನಿನಿ, ವರಾಹ ರೂಪಿಯಾದ ಭಗವಂತನ ಪತ್ನಿ ಆಗಿದ್ದಲ್ಲ, ಅವಳನ್ನ ಪೃಥ್ವಿ ಅನ್ನೋ ಶಬ್ದದಿಂದ ತಗೊಳ್ಬೇಕು. ಇಲ್ಲಿ ಸುವಿದ್ಯೇಂದ್ರ ತೀರ್ಥರು ದ್ಯಾವ ಅನ್ನೋದ್ರ ಬದಲಾಗಿ ಪೃಥ್ವಿ ಅನ್ನೋ ಶಬ್ದನೇ ಇದ್ರೆ ಬಹಳ ಚೆನ್ನಾಗಿರ್ತಿತ್ತು. ದ್ಯಾವ ಅನ್ನೋ ಶಬ್ದದಿಂದ ಈ ಪಿತೃ ಅನ್ನೋ ಶಬ್ದವನ್ನು ತಗೊಳ್ಬೇಕು ಅಂತ ಸುವಿದ್ಯೇಂದ್ರ ಹೇಳ್ತಾರೆ. ಪೃಥ್ವಿ ಅಲ್ಲ, ನಾನು ಬಾಯಿ ತಕ್ಕ ಹೇಳಿದೆ, ಪಿತೃ ಅನ್ನೋ ಶಬ್ದ ತಗೊಳ್ಬೇಕು, ಹಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅವರು ಹೇಳ್ತಾರೆ. ಅವ್ರು ಹೇಳಲಿಕ್ಕೆ ಏನು ಕಾರಣ ಅಂತಂದ್ರೆ, ಹೀಗೆ ಹೇಳ್ತಾರೆ ಸುವಿದ್ಯೇಂದ್ರ ತೀರ್ಥರು, ಪಿತೃ ಪೃಥ್ವಿ ಋಭು ಅಂತ ಹೀಗಿದ್ರೆ ಚೆನ್ನಾಗಿರ್ತಿತ್ತು ದ್ಯಾವ ಅನ್ನೋ ಶಬ್ದದ ಬದಲಾಗಿ ಅಂತ ಅವರು ಒಂದು ಕಡೆ ಹೇಳ್ತಾರೆ. ಅವರು ಸ್ವಾಮಿಗಳು ಆ ಥರ ಹೇಳಲಿಕ್ಕೆ ಅದಕ್ಕೆ ಏನು ಕಾರಣ ಅಂತಂದರೆ, ಈ 18ನೇ ಕಕ್ಷಾದಲ್ಲಿ ಪಿತೃಪತಿಗಳಲ್ಲಿ ಒಬ್ಬನಾದಂಥ ಕವ್ಯವಾಹನ ಅನ್ನುವಂಥ ಹೆಸರಿನ ಒಬ್ಬ ಅಗ್ನಿ ಇದ್ದಾನೆ. 10 ಜನ ಪಿತೃಪತಿಗಳು ಅಂತ ಹೇಳ್ತಾರೆ ಒಟ್ಟಾರೆ. ಅದರಲ್ಲಿ ಸೋಮ ಮತ್ತು ಯಮ ಇವರಿಬ್ಬರು ಕೂಡ 12ನೇ ಕಕ್ಷಾದಲ್ಲಿ ಬಂದಿದ್ದಾರೆ. 12ನೇ ಕಕ್ಷಾದಲ್ಲಿ ಅವರ ಹೆಸರುಗಳು ಪಠಿತಾಗಿವೆ. ಇನ್ನು ಅದಾದ ಬಳಿಕ 3ನೆಯ ಪಿತೃಪತಿ ಅಂದರೆ ಕವ್ಯವಾಹನ ಅನ್ನೋ ಹೆಸರಿನ ಒಬ್ಬ ಅಗ್ನಿ. ಅಗ್ನೇಯೇ ಕವ್ಯವಾಹನ ಇದನ್ನು ನಮ್ಮುವಂಥ ಶ್ರಾದ್ದದಲ್ಲೆಲ್ಲ ಹೇಳ್ತೀವಿ. ಹೀಗೆ ಅವರು 3 ಜನ ಆದರು. ಮತ್ತು ಉಳಿದ 7 ಜನ 19ನೇ ಕಕ್ಷಾದಲ್ಲಿ ಬರ್ತಾರೆ. ಹಾಗಾಗಿ ಆ ಪಿತೃಪತಿಗಳಲ್ಲಿ ಒಬ್ಬನಾದಂಥ ಒಬ್ಬ ಕವ್ಯವಾಹನನನ್ನ ಇಲ್ಲಿ ಪಿತೃ ಅನ್ನೋ ಶಬ್ದದಿಂದ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಪಿತೃ ಪೃಥ್ವಿ ಪ್ರಭು ಹೀಗಾಗಬೇಕಾಗಿತ್ತು ಅಂತ ಸುವಿದ್ಯೇಂದ್ರ ಒಂದು ಕಡೆ ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಅದು ಸರಿನೇ, ಆ ಕವ್ಯವಾಹನ ಹೆಸರನ್ನು ಇಲ್ಲಿ ಹೇಳಬೇಕಾಗಿತ್ತು. ಆದರೆ ದ್ಯಾವ ಅಂತ ಹೆಸರು ಹೇಳಿದ್ರು ತಪ್ಪೇನಲ್ಲ. ಯಾಕಂದ್ರೆ ಇದೇ 18ನೇ ಕಕ್ಷಾದಲ್ಲಿ ಪಿತೃಪತಿ 3ನೇ ಪಿತೃಪತಿಯಾದಂತಹ ಕವ್ಯವಾಹನ ಅನ್ನೋ ಹೆಸರಿನ ಅಗ್ನಿಯೂ ಇದ್ದಾನೆ. ಸ್ವರ್ಗಲೋಕಕ್ಕೆ ಅಭಿಮಾನಿ ದೇವತೆಯಾದಂಥ ಒಬ್ಬಳು ಇಂದ್ರನ ಪತ್ನಿ ಇದ್ದಾಳೆ. ಪೃಥ್ವಿಗೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಧರಾದೇವಿ ವರಾಹನ ಪತ್ನಿಯು ಕೂಡ ಇಲ್ಲಿದ್ದಾಳೆ. ಹಾಗಾಗಿ ದ್ಯಾವ ಪೃಥ್ವಿ ಋಭು ಅಂತ ಪಾಠ ಇದ್ರೂ ತಪ್ಪೇನಲ್ಲ. ಅದನ್ನು ಇನ್ನಷ್ಟು ವಿಚಾರ ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದ್ದಾರೆ. ಇಲ್ಲಿ ಪೃಥ್ವಿ ಅಂತ ಶಬ್ದ ಬಂತಲ್ಲ, ಪೃಥ್ವಿ ಅನ್ನೋ ಶಬ್ದದಿಂದ ಪೃಥ್ವಿಗೆ ಅಭಿಮಾನಿ ದೇವತೆಯಾದ ಧರಾದೇವಿಯನ್ನು ತಗೊಳ್ಬೇಕು ಅಂತ ನಾನು ಹೇಳಿದೆ. ಕೆಲವು ಕಡೆ ದಾಸರು ಮುಂದೆ ಬೇರೆ 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 ರೀತಿಯಾಗಿ ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ಮುಂದಿನ 26ನೇ ಕಕ್ಷಾದಲ್ಲಿ ಸೂರ್ಯನ ಮಗನಾದ ಶನಿ ಇದ್ದಾನಲ್ಲ, ಆ ಶನಿಯ ಜೊತೆಗೆ ಪೃಥ್ವಿಯನ್ನು ಕೂಡ ವರ್ಣನೆ ಮಾಡ್ತಾರೆ. ಹಾಗಾಗಿ ಶನಿ ಮತ್ತು ಪೃಥ್ವಿ ಇವರಿಬ್ಬರು ಕೂಡ ಸಮಾನ ಕಕ್ಷಾಪನ್ನರೇನೋ ಅಂತ ಸಂಶಯ ಬರಲಿಕ್ಕೆ ಕಾರಣ ಇದೆ. ಕೆಲವು ಕಡೆ ಮುಂದಿನ ಸಂಧಿಗಳಲ್ಲಿ ದಾಸರೇ ಹಾಗೆ ಹೇಳ್ತಾರೆ. ಆದರೆ ಅಲ್ಲೆಲ್ಲ ಶಿತಿ ಶನೈಶ್ಚರ, ಶಿತಿ ಅಂದರೆ ಭೂಮಿ, ಶನೈಶ್ಚರ ಅಂದರೆ ಶನಿ, ಅವೆರಡನ್ನೂ ಒಟ್ಟಿಗೆ ತಗೊಳ್ಳೋದ್ರಿಂದ ಅವರಿಬ್ಬರು 26ನೇ ಕಕ್ಷಾದಲ್ಲಿದ್ದಾರೇನೋ ಅಂತ ಸಂಶಯ ಪಡಲಿಕ್ಕೆ ಅವಕಾಶ ಇದೆ. ಮತ್ತೊಂದು ಕಡೆ ಹೇಳ್ತಾರೆ ಶನೈಶ್ಚರ ಇಳೆಗಳು ಅಂತ ಹೀಗೆ ಹೇಳ್ತಾರೆ. ಇಳೆ ಅಂದರೆ ಭೂಮಿ, ಶನೈಶ್ಚರ ಅಂದರೆ ಶನಿ, ಅವರಿಬ್ಬರು ಕೂಡ ಒಂದೇ ಕಕ್ಷಾದಲ್ಲಿದ್ದಾರೇನೋ ಅಂತ ಸಂಶಯ ಪಡಲಿಕ್ಕೆ ಅವಕಾಶ ಇದೆ. ಆದರೆ ಎರಡಕ್ಕೂ ಕೂಡ ಕ್ಷಿತಿ ಶನೈಶ್ಚರ ಅಂದರೆ ಕ್ಷಿತಿಗೆ ಅಭಿಮಾನಿ ದೇವತೆ ಅಂತ ಶನೈಶ್ಚರ ಅಂತ ತಗೊಳ್ಬೇಕು. ಭೂಮಿಯನ್ನು ಆ ಶನೈಶ್ಚರನ ಕಕ್ಷಾದಲ್ಲಿ ಅಂದರೆ 26ನೇ ಕಕ್ಷಾದಲ್ಲಿ ತಗೊಳ್ಬಾರ್ದು, ಅವಳನ್ನು 18ನೇ ಕಕ್ಷಾದಲ್ಲೇ ತಗೊಳ್ಬೇಕು. ಎಲ್ಲ ಪದ್ಯಗಳಲ್ಲೂ ಕೂಡ ಭೂಮಿ ಮತ್ತು ಶನೈಶ್ಚರ ಇವರಿಬ್ಬರನ್ನು ಹೊಂದಿಸುವಂಥ ಎಲ್ಲೇ ಪದ್ಯ ಬಂದರೂ ಅಲ್ಲೆಲ್ಲ ಕಡೆನೂ ಕೂಡ ಭೂಮಿಗೆ ಶನೈಶ್ಚರ ಅಭಿಮಾನಿ ಅಂತ ಹೀಗೆ ತಗೊಳ್ಬೇಕೇ ಹೊರತು ಶನೈಶ್ಚರ ಮತ್ತು ಭೂಮಿ ಅಂತ ಹೀಗೆ ತಗೊಳ್ಬಾರ್ದು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಈ ಪಂಚಮಹಾಭೂತಗಳಲ್ಲಿ ಸೇರಿರುವಂಥ ಪೃಥ್ವಿ ಇದೆಯಲ್ಲ, ಈ ಪೃಥ್ವಿಗೆ ಅಭಿಮಾನಿ ದೇವತೆ ಧರ ವರಾಹನ ಪತ್ನಿ, ಅವಳು 18ನೇ ಕಕ್ಷಾದಲ್ಲಿದ್ದಾಳೆ. ಆ ಶನೈಶ್ಚರನೂ ಕೂಡ ಆತ ಪೃಥ್ವಿಗೆ ಅಭಿಮಾನಿಯಾಗಿದ್ದಾನೆ. ಅದು ಯಾವ ಪೃಥ್ವಿ ಅಂತಂದರೆ ಷೋಡಶ ಕಲಾ ಪುರುಷ ಅಂತ ಹೇಳ್ತಾರೆ. ನಮ್ಮ ಶರೀರದಲ್ಲಿ 16 ಕಲಾಗಳಿವೆ ಅಂತ. ಆ 16 ಕಲೆಗಳಲ್ಲಿ ಪೃಥ್ವಿ ಅನ್ನುವಂಥ ಒಂದು ಕಲಾನು ಕೂಡ ಸೇರಿದೆ. ಅನ್ನ, ವೀರ್ಯ ಅಂತೀಗೆಲ್ಲ ಅದ್ರ ಬಗ್ಗೆ ಒಂದು ಉಪನಿಷತ್ನಲ್ಲೂ ಹೇಳ್ತಾರೆ.
ಭಗವಂತನೂ ಕೂಡ ಷೋಡಶಕಲ, ಈ ಪುರುಷನೂ ಕೂಡ ಷೋಡಶಕಲ ಅಂತ ಹೇಳ್ತಾರೆ. ಆ ಷೋಡಶ ಕಲಾಗಳಲ್ಲಿ ಸೇರಿದಂತಹ ಪೃಥ್ವಿ ಅಂತ ಒಂದಿದೆಯಲ್ಲ, ಅದು ಪೃಥ್ವಿ ತತ್ವ ಅಲ್ಲ, ಮಹಾಭೂತ ಅಲ್ಲ, ಅದು ಬರೀ ಅದೊಂದು ಕಲಾ ಮಾತ್ರ, ಶರೀರದ ಪೋಷಣೆಗೆ ಬೇಕಾದಂಥ ಒಂದು ಕಲಾ ಮಾತ್ರ. ಆ ಕಲಾಕ್ಕೆ ಅಭಿಮಾನ ದೇವತೆ ಆದವನು ಶನಿ. ಮತ್ತೆ ಪೃಥ್ವಿ ತತ್ವಕ್ಕೆ ಅಭಿಮಾನ ದೇವತೆ ಆದವಳು ಈ ಧರ. ಇವಳು 18ನೇ ಕಕ್ಷಾದಲ್ಲಿ ಬರ್ತಾಳೆ, ಅವನು 26ನೇ ಕಕ್ಷಾದಲ್ಲಿ ಬರ್ತಾನೆ. ಈಗ ಅದನ್ನು ಹೊಂದಿಸಿ ನೋಡ್ಕೊಳ್ಬೇಕು. ಹಾಗೆ ನನಗೂ ಕೂಡ ಸರಿ ಅಂತ ಕಾಣಿಸ್ತದೆ. ಮುಂದೆ 37ನೇ ಪದ್ಯದಲ್ಲಿ ಅರಸೆನಿಪ ಕರ್ಮಜರು ವೈಶ್ವಾನರ ಗಧಮ ಶತಗುಣದಿ ವಿಘ್ನೇಶ್ವರಿಗೆ ಕಿಂಚಿತ್ ಗುಣ ಕಡಿಮೆ ಬಲಿ ಮುಖ್ಯ ಪಾವಕರು ಶರಭ ಪರ್ಜನ್ಯಾಖ್ಯ ಮೇಘಪ ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ಶರಭ ಅಂತಂದ್ರೆ ಶರಭ ಮತ್ತು ಪರ್ಜನ್ಯ ಎಂಬ ಹೆಸರಿನ ಮೇಘಾಭಿಮಾನಿ ಸೂರ್ಯ ಅಂತ ಇಲ್ಲೊಬ್ರು ಕನ್ನಡದಲ್ಲಿ ಅನುವಾದ ಮಾಡಿಬಿಟ್ಟಿದ್ದಾರೆ. ಮೇಘಾಭಿಮಾನಿಯಾದಂತಹ ಸೂರ್ಯನಿಗೆ ಅಂದ್ರೆ ಆದಿತ್ಯರಲ್ಲಿ ಒಬ್ಬನಿಗೆ ಶರಭ ಮತ್ತು ಪರ್ಜನ್ಯ ಅಂತ 2 ಹೆಸರು ಇದೆಯೇನೋ ಮೂಲ ರೂಪದಲ್ಲಿ, ಅವನ ಮೂಲ ರೂಪದಲ್ಲಿ ಹಾಗೆ ಹೆಸರು ಹಿಡಿದೇನೋ ಅಂತ ಒಂದು ಭ್ರಾಂತಿ ಬರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಅನುವಾದ ತಪ್ಪಾಗ್ತದೆ. ಶರಭ ಮತ್ತು ಪರ್ಜನ್ಯ ಎಂಬ ಹೆಸರಿನ ಮೇಘಾಭಿಮಾನಿ ಸೂರ್ಯ ಅಂತ ಕನ್ನಡದ ಅನುವಾದ ತುಂಬಾ ತಪ್ಪಾಗ್ತದೆ. ಅದ್ರ ಬದಲು ಪರ್ಜನ್ಯಕ್ಕೆ ಮೇಘಪ ಶರಪ, ಮೋಡಕ್ಕೆ ಅಭಿಮಾನಿ ದೇವತೆ ಆದಂತಹ ಪರ್ಜನ್ಯ ಇದ್ದಾನಲ್ಲ, ದ್ವಾದಶಾದಿತ್ಯರಲ್ಲಿ ಒಬ್ಬ, ಆತ ಶರಭ ಅನ್ನುವ ಹೆಸರಿನ ಕಪಿಯಾಗಿ ಹುಟ್ಟಿದ್ದ ರಾಮಾಯಣ ಕಾಲದಲ್ಲಿ. 20ನೇ ಕಕ್ಷಾದಲ್ಲಿ ಈತ ಸೇರ್ತಾನೆ ಅಂತ ಹೀಗೆ ಅದನ್ನು ಹೊಂದಿಸಿ ನೋಡಬೇಕು. ಮುಂದೆ 38ನೇ ಪದ್ಯ, 647ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ ಅರಸಿ ಎನ್ನಿಪಳು ಧರ್ಮರಾಜಗೆ ವರುಣ ಭಾರ್ಯ ಉಷಾದಿ ಷಟ್ಕರು ಕೊರತೆ ಎನಿಪರು ಪಾವಕಾದ್ಯರಿಗೆ 2 ಗುಣದಿಂದ 6 ಜನರಿಗಿಂತ ದಧಮ ಸ್ವಾಹ ಕರೆಸುವಳು ವೈಶ್ವಾನರನ ಮಡದಿಗೆ ದಶಗುಣ ಅವರಳು ಅಶ್ವಿ ಭಾರ್ಯ. ಅರಸಿ ಎನಿಪಳು ಧರ್ಮರಾಜಗೆ, ಈ ಶ್ಯಾಮಲೆಯು ದೇವಕಿಯು ಅಂತ ಹಿಂದೆ ಬಂದಿತ್ತು ಹಿಂದಿನ 37ನೇ ಪದ್ಯದಲ್ಲಿ. ಅದರ ಮುಂದುವರೆದ ಭಾಗ ಈಗ. ಆ ಮೂಲ ರೂಪದಲ್ಲಿ ಯಮ ಶ್ಯಾಮಲ ಅನ್ನೋ ಪತ್ನಿಯನ್ನು ಹೊಂದಿದ್ದ. ಅವಳು ದೇವಕಿ ಅನ್ನೋ ಹೆಸರಿನಿಂದ ಧರ್ಮರಾಜನಿಗೆ ಪತ್ನಿಯಾಗಿ ಹುಟ್ಟಿದ್ಲು. ಇದಾದ ಬಳಿಕ ವರುಣನ ಪತ್ನಿ ಭಾಗೀರಥಿ ಇದ್ದಾಳೆ. ಆ ವರುಣನ ಪತ್ನಿ ಭಾಗೀರಥಿ ಮತ್ತು ಉಷಾ ಅಂತನ್ನುವವಳು, ಈ ಮೊದಲಾದ 6 ಜನ ಇದ್ದಾರೆ. ಈ ಮೊದಲಾದ 6 ಜನರು ಈ ಕಕ್ಷಾದಲ್ಲಿದ್ದಾರೆ. ಈ 6 ಜನರಿಗಿಂತ ಅಗ್ನಿಯ ಪತ್ನಿ ಸ್ವಾಹಾದೇವಿ ಏನಿದ್ದಾಳೆ ಅವಳು ಕಡಿಮೆ ಇದ್ದಾಳೆ. ಅದಾದ ಬಳಿಕ ಮತ್ತೊಬ್ಬಳು ಉಷಾ ಇದ್ದಾಳೆ. ಅವಳು ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ. ಅವಳು ಸ್ವಾಹಾದೇವಿಗಿಂತ 10 ಪಟ್ಟು ಕಡಿಮೆ ಇದ್ದಾಳೆ ಅಂತ ಈ ಪದ್ಯ ಹೇಳಿದೆ. ಉಷಾ ಅನ್ನೋ ಹೆಸರನ್ನು 2 ಬಾರಿ ಅದು ಹೇಳಿದೆ. ಆ ಉಷಾ ಅನ್ನೋ ಹೆಸರನ್ನು 2 ಬಾರಿ ಹೇಳಿದಿಲ್ಲ. ಅವ್ರು ಯಾರ್ಯಾರು ಅದನ್ನು ಈಗಿಲ್ಲಿ ಹೇಳಬೇಕು ನೋಡಿ. ಒಟ್ಟು 6 ಜನರನ್ನು ಈ 20ನೇ ಕಕ್ಷಾದಲ್ಲಿ ಹೇಳಿದ್ದಾರೆ. ಒಬ್ಬ ದ್ವಾದಶಾದಿತ್ಯರಲ್ಲಿ ಕೊನೆಯವರಾದಂತಹ ಪರ್ಜನ್ಯ, ಅನಿರುದ್ಧನ ಪತ್ನಿಯಾದಂಥ ಉಷಾ ಅಂತನ್ನುವವಳು, ಚಂದ್ರನ ಪತ್ನಿ ರೋಹಿಣಿ, ಸೂರ್ಯನ ಪತ್ನಿ ಸಂಜ್ಞಾ, ಯಮಧರ್ಮನ ಪತ್ನಿ ಶ್ಯಾಮಲ, ವರುಣನ ಪತ್ನಿ ಗಂಗಾ. ಹೀಗೆ ಇವರು 6 ಜನರಾಗಿದ್ದಾರೆ. ಇವರು 19ನೇ ಕಕ್ಷಾದಲ್ಲಿರುವಂಥವರಿಗಿಂತ 2 ಪಟ್ಟು ಕಡಿಮೆ ಇದ್ದಾರೆ. ಇದು ತಾತ್ಪರ್ಯ. ಅಲ್ಲಿ ಉಷಾ ಅಂತ ಹೆಸರು ಬಂತಲ್ಲ, ಆ ಉಷಾ ಅಂತಂದ್ರೆ ಅನಿರುದ್ಧನ ಪತ್ನಿ. ಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ಅಂತ ಏನಿದ್ದಲ್ಲ, ಆ ಅನಿರುದ್ಧನ ಪತ್ನಿ ಉಷಾ. ಇವಳು ಯಾವುದಕ್ಕೆ ಅಭಿಮಾನ ದೇವತೆ ಅಂದ್ರೆ ಬ್ರಹ್ಮಾಂಡಕ್ಕೆ ಅಭಿಮಾನ ದೇವತೆ. ಅವಳನ್ನು ವಿರಾಟ್ ಉಷಾ ಅಂತ ಕರೀತಾರೆ. ಇವಳು ನಾಮಾಭಿಮಾನಿ ಉಷಾ ಅಲ್ಲ. ಮೊನ್ನೆ ಛಾಂದೋಗ್ಯ ಉಪನಿಷತ್ತಿನ ಪ್ರಕಾರ ಹೇಳಿದ್ನಲ್ಲ ನಾನು, ಭಗವಂತನ ಎಲ್ಲಾ ನಾಮಗಳಿಗೆ ಅಭಿಮಾನ ದೇವತೆ ಆದಂತ ಉಷಾ ಇದ್ದಾಳಲ್ಲ, ಆ ಉಷಾ ಅಲ್ಲ ಇವಳು. ಆ ಉಷಾಳಿಗಿಂತ ದೊಡ್ಡವಳಾದಂತ ಉಷಾ ಈಕೆ. ಅನಿರುದ್ಧ ಭಾರ್ಯ ಉಷಾ ವಿರಾಡಾಖ್ಯ, ಬ್ರಹ್ಮಾಂಡಕ್ಕೆ ಅಭಿಮಾನ ದೇವತೆ ಅಂತ ಇವಳನ್ನು ವರ್ಣನೆ ಮಾಡ್ತಾರೆ. ಆದ್ರೆ ಅನುವಾದಕಾರರು ಇಲ್ಲೊಬ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅದನ್ನ ವಿರಾಟ್ ಅಭಿಮಾನಿ ಉಷಾ, ಬ್ರಹ್ಮಾಂಡಾಭಿಮಾನಿ ಉಷಾ ಅಂತ ಹೇಳೋದ್ರ ಬದಲು ನಾಮಾಭಿಮಾನಿ ಉಷಾ ಅಂತ ತಗೊಂಡ್ಬಿಟ್ಟಿದ್ದಾರೆ. ಉಷಾನ ಶಬ್ದ ತುಂಬಾ ಗೊಂದಲಕ್ಕೆ ಕಾರಣ ಆಗ್ತದೆ. ಹೀಗೆ ತಪ್ಪು ಅನುವಾದ ಮಾಡಿದ್ದಾರೆ. ಆ ಕನ್ನಡದಲ್ಲಿರುವಂತಹ ತಪ್ಪು ಅನುವಾದವನ್ನು ನಿನ್ನೆ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಿದ್ದೀನಿ, ತಿದ್ದುಕೊಳ್ಬೇಕು. ವಿರಾಟ್ ಅಭಿಮಾನಿ ಉಷಾ ಮೊದಲಾದ 6 ಜನರು ಪಾವಕ ಮೊದಲಾದವರಿಗಿಂತ, ಪಾವಕ ಅಂತಂದ್ರೆ 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿ ಅಲ್ಲ, ಆ ಅಗ್ನಿಯ ಮಗ ಮರೀಚಿ ಒಬ್ಬ ಇದ್ದಾನೆ. ಅವನು 19ನೇ ಕಕ್ಷಾದಲ್ಲಿದ್ದಾನೆ. ಪ್ರಧಾನಾಗ್ನಿಯ ಮಗನಾದಂತಹ ಭೂತಾಗ್ನಿಗೆ ಅಭಿಮಾನಿ ದೇವತೆ ಅಂತ ಪಾವಕ ಇದ್ದಾನೆ.
ಆ ಪಾವಕನಿಗಿಂತ ಇವರು 2 ಪಟ್ಟು ಕಡಿಮೆ ಇದ್ದಾರೆ ಅಂತ ಹೀಗೆ ತಿಳ್ಕೊಳ್ಬೇಕು. ಪಾವಕಾದ್ಯರಿಗೆ 2 ಗುಣದಿಂದ. ಮುಂದೆ 6 ಜನರಿಗಿಂತ ಅಧಮ. ಇಲ್ಲಿ ಹೇಳಿದಂಥ ಒಟ್ಟು 6 ಜನರಿಗಿಂತ ಈ 20ನೇ ಕಕ್ಷಾದಲ್ಲಿರುವಂಥ 19ನೇ ಕಕ್ಷಾದಲ್ಲಿರುವಂತಹ ಪಾವಕನಿಗಿಂತ 20ನೇ ಕಕ್ಷಾದಲ್ಲಿದ್ದವರು 2 ಪಟ್ಟು ಕಡಿಮೆ ಇದ್ದಾರೆ. 20ನೇ ಕಕ್ಷಾದಲ್ಲಿ ಹೇಳಲ್ಪಟ್ಟಂತ 6 ಜನರಿಗಿಂತ ಮುಂದೆ ಅಗ್ನಿಯ ಪತ್ನಿ ಸ್ವಾಹ ಇದ್ದಾಳೆ, ಅವಳು ಕೂಡ ಕಡಿಮೆ ಆಗಿದ್ದಾಳೆ. ಇದಾದ ಬಳಿಕ 24ನೇ ಕಕ್ಷಾದಲ್ಲಿರುವಂತಹ ಉಷಾದೇವಿ, ಅವಳು ಅಶ್ವಿನಿ ದೇವತೆಗಳ ಪತ್ನಿ. ಹಿಂದೆ ಹೇಳಿದ್ದು ಅನಿರುದ್ಧನ ಪತ್ನಿ ಉಷಾ, ಇಲ್ಲಿ ಹೇಳಿರುವಂಥದ್ದು ಅಶ್ವಿನಿ ದೇವತೆಗಳ ಪತ್ನಿ ಉಷಾ. ಅವಳು ಬ್ರಹ್ಮಾಂಡಕ್ಕೆ ಅಭಿಮಾನ ದೇವತೆ. ಇವಳು ನಾಮಕ್ಕೆ, ಭಗವಂತನ ನಾಮಗಳಿಗೆ ಅಭಿಮಾನ ದೇವತೆ ಈಕೆ. ಇವಳು ಸ್ವಾಹಾದೇವಿಗಿಂತ 10 ಪಟ್ಟು ಕಡಿಮೆಯಾಗಿದ್ದಾಳೆ. ಕನ್ನಡ ಅನುವಾದ ಮಾಡುವಾಗ ಇದೆಲ್ಲ ತಪ್ಪಾಗಿದೆ. ಅದೊಂದು ವಿಶೇಷ ಸೂಚನೆ ಅಂತ ಹಾಕಿ ಅದರಂತೆ ನಾಮಾಭಿಮಾನಿ ಉಷಾ ಅನಿರುದ್ಧ ಪತ್ನಿ, ಮತ್ತೊಬ್ಬ ಉಷಾ ಅಶ್ವಿನಿ ದೇವತೆಗಳ ಪತ್ನಿ ಅಂತ ಈಗ ಅನುವಾದ ಮಾಡಿದ್ದಾರೆ. ಈ ಅನುವಾದ ಕೂಡ ಅನುವಾದದಲ್ಲೂ ತಪ್ಪಿದೆ, ಅನುವಾದದ ವಿವರಣದಲ್ಲೂ ತಪ್ಪಿದೆ. ಅದರಂತೆ ಬ್ರಹ್ಮಾಂಡಾಭಿಮಾನಿನಿ ಉಷಾ ಅನಿರುದ್ಧ ಪತ್ನಿ, ಮತ್ತೊಬ್ಬ ಉಷಾ ಅಂದ್ರೆ ನಾಮಾಭಿಮಾನಿ, ಅವಳು ಅಶ್ವಿನಿ ದೇವತೆಗಳ ಪತ್ನಿ ಅಂತ. ಹೀಗೆ ಅದನ್ನ ಯಾರ್ಯಾರು ಯಾವ್ಯಾವ್ದಕ್ಕೆ ಅಭಿಮಾನಿ ದೇವತೆ ಅಂತ ಪ್ರತ್ಯೇಕವಾಗಿ ನೋಡಿ ತಿಳ್ಕೊಳ್ಬೇಕು. ಒಬ್ಳು ವಿರಾಟ್ ಅಭಿಮಾನಿ, ಅವಳು ಅನಿರುದ್ಧನ ಪತ್ನಿ, ವಿರಾಟ್ ಅಂದ್ರೆ ಬ್ರಹ್ಮಾಂಡ. ಮತ್ತೊಬ್ಳು ಅಶ್ವಿನಿ ದೇವತೆಗಳ ಪತ್ನಿ, ಅವಳು ನಾಮಕ್ಕೆ ಅಭಿಮಾನಿ ದೇವತೆ. ಇವಳಿಬ್ಬರನ್ನ ಯಾವ್ಯಾವ ಶಬ್ದದಿಂದ ಕರಿಬೇಕು ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಇವತ್ತು ಅದನ್ನ ಮತ್ತೊಂದ್ಸರಿ ಹೇಳ್ತೇನೆ ನಿಮ್ಗೆ. ಅನಿರುದ್ಧನ ಪತ್ನಿ ಉಷಾ ಇದ್ದಾಳಲ್ಲ, ಅವಳನ್ನು ಉಷಾ ಅಂತ ಆಕಾರ ಅಂತ ಶಬ್ದದಿಂದ ಕರಿಬೇಕು. ಅಶ್ವಿನಿ ದೇವತೆಗಳ ಪತ್ನಿ ಉಷಾ ಇದ್ದಾಳಲ್ಲ, ಅವಳನ್ನು ಉಷಸ್ ಅಂತ ಸಕಾರ ಅಂತ ಶಬ್ದದಿಂದ ಕರಿಬೇಕು. ಹಾಗಾಗಿ ಮೊದಲಿನ ಉಷಾ ಅನ್ನೋ ಶಬ್ದ ರಮಾ, ಸೀತಾ, ಪೂಜಾ ಇತ್ಯಾದಿ ಶಬ್ದದಂತೆ ಆಕಾರ ಅಂತ. ಉಷಾ, ಉಷೇ, ಉಷಾಹ ಅಂತ ಶಬ್ದ ಅದು. ನೀವು ಅದನ್ನು ಅಂತರ್ಗತ ಅಂತ ಸೇರಿಸೋದಾದ್ರೆ ಉಷಾ ಅಂತರ್ಗತ ಅಂದ್ರೆ ತೊಂದರೆ ಇಲ್ಲ. ಅದು ಮೊದಲನೇದು. ಈ ಎರಡನೇದು ಅಶ್ವಿನಿ ದೇವತೆಗಳ ಪತ್ನಿ ಉಷಸ್ ಇದ್ದಾಳಲ್ಲ, ಅಲ್ಲಿ ಉಷಾ ಅಂತರ್ಗತ ಅನ್ಬಾರ್ದು, ಉಷಸ್ ಅಂತರ್ಗತ ಅನ್ಬೇಕು. ಮೂಲ ಶಬ್ದ ಉಷಸ್. ಹಾಗಾಗಿ ಉಷಸ್ ಅಂತರ್ಗತ ಅಂದ್ರೆ ಬೆಳಗಿನ ಮುಂಜಾವಿಗೆ ಅಭಿಮಾನಿ ದೇವತೆ ಮತ್ತು ಭಗವಂತನ ನಾಮಗಳಿಗೆ ಅಭಿಮಾನಿ ದೇವತೆ. ಉಷಸ್ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಸೂರ್ಯರೂಪಿ ಭಗವಂತ ಅಂತ ಹೀಗೆ ಅನ್ಬೇಕು. ಇದು ಉಷಸ್ ಅಂತರ್ಗತ ಅಂತ ಅನ್ಬೇಕು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಇರುವಂತಹ ಒಂದು ಗ್ರಹಿಕೆ. ಆದರೆ ಇದಕ್ಕೆ ಅಪವಾದಗಳು ಕೂಡ ಇವೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ಸಾಮಾನ್ಯವಾಗಿ ಎಲ್ಲಾ ಕಡೆ ಏನ್ ಗ್ರಹಿಕೆ ಇದೆ ಅನ್ನೋದನ್ನ ಹೇಳಿದೆ. ಇದಕ್ಕೆ ಅಪವಾದವಾಗಿ ಇಬ್ಬರನ್ನು ಕೂಡ ಉಷಾ ಅಂತ ಆಕಾರ ಅಂತ ಕರಿಬಹುದು ಅನ್ನೋದನ್ನ ಹಿಂದೆ ಹೇಳಿದ್ದೆ ನಾನು. ಈ ಅಶ್ವಿನಿ ದೇವತೆಗಳ ಪತ್ನಿ ಉಷಸ್ ಇದ್ದಾಳಲ್ಲ, ಸಕಾರ ಅಂತ ಶಬ್ದ ಅಲ್ಲದೆ ಇದು ಆಕಾರ ಅಂತ ಶಬ್ದನೂ ಕೂಡ ಇದೆ. ಅದನ್ನ ಈಗ ನಾನು ಹೇಳಬೇಕು. ಅದನ್ನ ರಾತ್ರಿಮಾನ ಮಜಾನದ್ಭಿ ತಥೋ ನಾಮೇತ್ಯುಷಾ ಸ್ಮೃತ ಅಂತ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಇದೆ. ಆ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯಕ್ಕೆ ಟೀಕಾ ಬರೆದಿದ್ದಾರೆ ವ್ಯಾಸತೀರ್ಥರು ಅಂತ ಒಬ್ರು. ಈ ನಮ್ಮ ವಿಜಯನಗರ ಸಾಮ್ರಾಟ್ರಿಗೆ ಉಪದೇಶಕರಾಗಿದ್ದಾರಲ್ಲ ಅವರಲ್ಲ, ಮತ್ತೊಬ್ಬರು ವ್ಯಾಸತೀರ್ಥರು. ಆ ವ್ಯಾಸತೀರ್ಥೀಯದಲ್ಲಿ ಅಶ್ವಿನಿ ಭಾರ್ಯ, ಅಶ್ವಿನಿ ದೇವತೆಗಳ ಪತ್ನಿಗೆ ಆಕಾರ ಅಂತ ಉಷಾ ಶಬ್ದನೂ ಕೂಡ ಇದೆ ಅಂತ ಹೇಳಿದ್ದಾರೆ, ಸಮರ್ಥನೆ ಮಾಡಿದ್ದಾರೆ. ಮತ್ತು ಇದು ರುದ್ರಾಧ್ಯಾಯದಲ್ಲಿ ಸೂಷಾಚಮೆ ಸುದಿನಂ ಚಮೆ ಅಂತಿದೆ. ಇದು ಚಮಕದಲ್ಲಿದೆ. ರುದ್ರಾಧ್ಯಾಯದಲ್ಲಿ ಮೊದಲಿಲ್ಲ, ಚಮಕದಲ್ಲಿದೆ. ಸೂಷಾಚಮೆ ಸುದಿನಂ ಚಮೆ, ನನಗೆ ಒಳ್ಳೆ ಪ್ರಾತಃ ಕಾಲ ಬರಲಿ ಮತ್ತು ಒಳ್ಳೆ ಹಗಲು, ಇಡೀ ದಿವಸನೂ ಕೂಡ. ಸೂಷಾ ಅಂದ್ರೆ ಒಳ್ಳೆ ಹಗಲು, ಮತ್ತೆ ಸುದಿನಂ ಇದು ಒಳ್ಳೆಯ ದಿನ. ಇಲ್ಲಿ ಸೂಷಾಚಮೆ ಅಂತಿದೆಯಲ್ಲ, ಸೂಷಾ ಅನ್ನೋದು ಆಕಾರ ಅಂತ ಶಬ್ದವಾಗಿ ಉಪನಿಷತ್ತೆ ಈ ರುದ್ರಾಧ್ಯಾಯವೇ ಪ್ರಯೋಗ ಮಾಡಿದೆ. ಇದೊಂದು ವೇಳೆ ಸಕಾರ ಅಂತ ಶಬ್ದ ಆಗಿದ್ರೆ ಸೂಷಾಶ್ಚಮೆ ಸುದಿನಂ ಚಮೆ ಅಂತ ಆಗಬೇಕಾಗಿತ್ತು. ಸಕಾರ ಅಂತ ಶಬ್ದಕ್ಕೆ ಮುಂದೆ ಚಕಾರ ಬಂದು ಚುತ್ತು ಸಂಧಿಯಾಗಿ ಸೂಷಾಶ್ಚಮೆ ಸುದಿನಂ ಚಮೆ ಅಂತ ಆಗಬೇಕಾಗಿತ್ತು. ಸೂಷಾಶ್ಚಮೆ ಅಂತ ಅದನ್ನು ಈ ಚಮಕ ಪ್ರಯೋಗ ಮಾಡಿ ಆಕಾರ ಅಂತವಾಗಿ ನೀವು ಬಳಕೆ ಮಾಡಿಕೊಳ್ಳಲಿಕ್ಕೆ ಅಡ್ಡಿ ಇಲ್ಲ ಅಂತ ಪರ್ಮಿಷನ್ ಕೊಟ್ಟಿದೆ. ಹಾಗಾಗಿ ಉಷಾಂತರ್ಗತ ಅಂತ ನೀವು ಅನ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾರು ಕೆಲವರು ಈ ಎಲ್ಲ ಸೂಕ್ಷ್ಮಗಳನ್ನು ಎಲ್ಲ ವಿದ್ವಾಂಸರು ಗಮನಿಸಿರೋದಿಲ್ಲ. ಉಷಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತ ನೀವು ಅಂದಾಗ ಇದೇನ್ರಿ ಉಷಾ ಅಂತ ಆಕಾರ ಅಂತ ಶಬ್ದ ಎಲ್ಲಿದೆ ಅಂತ ಕೇಳಿದ್ರೆ ಅದು ಚಮಕದಲ್ಲಿದೆ. ಮತ್ತು ಆಚಾರ್ಯರು ಕೂಡ ಅದನ್ನು ಛಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಅದನ್ನು ವ್ಯಾಸತೀರ್ಥರು ಸಮರ್ಥನೆ ಮಾಡಿದ್ದಾರೆ ಅನ್ನೋದು ನಿಮ್ಮ ಗಮನದಲ್ಲಿದ್ದರೆ ಸಾಕು. ಸಾಮಾನ್ಯ ವಿದ್ವಾಂಸರಲ್ಲಿ ಚರ್ಚೆ ನಡೆದಾಗ ಆಕಾರ ಅಂತ ಶಬ್ದ ಎಲ್ಲಿದೆ, ಅದು ಸಕಾರ ಅಂತ ಶಬ್ದ ಆಗಬೇಕಲ್ಲ ಅಂತ ಪ್ರಶ್ನೆ ನಿಮ್ಮ ಎದುರಿಗೆ ಬರೋ ಸಾಧ್ಯತೆ ಇದೆ. ಅದಕ್ಕಾಗಿ ಇಷ್ಟನ್ನೆಲ್ಲ ಹೇಳಿದೆ. ಇದು ಅಂತರ್ಗತ ಅಂತ ತಗೊಳ್ಳುವಾಗ ಉಷಸ್ ಅಂತರ್ಗತ ಅಂತ ಹೇಳೋದು ಕಿರಿಕಿರಿ ಆಗ್ತದೆ, ಉಷಾಂತರ್ಗತ ಅಂತ ಹೇಳೋದು ಸುಲಭ ಆಗ್ತದೆ. ಅದಕ್ಕಾಗಿ ಇದಕ್ಕೆ ಈಗೊಂದು ಅವಕಾಶ ಇದೆ. ಅಶ್ವಿನಿ ದೇವತೆಗಳ ಪತ್ನಿ ಮತ್ತೆ ಅನಿರುದ್ಧನ ಪತ್ನಿ ಇಬ್ಬರನ್ನು ಕೂಡ ಆಕಾರ ಅಂತವಾದ ಉಷಾ ಶಬ್ದದಿಂದ ನಮಗೆ ಕರೀಲಿಕ್ಕೆ ಅವಕಾಶ ಇದೆ.
ಅನ್ನೋದನ್ನ ಈ ಮೂಲಕ ನಾವು ತಿಳ್ಕೊಳ್ಬೇಕು. ಹಿಂದೆ ಕೂಡ ಹೇಳಿದ್ದೆ, ಈಗ ಅದನ್ನ ಪ್ರತ್ಯೇಕವಾಗಿ ಆ ಆಧಾರಗಳ ಸಮೇತ ಹೇಳಿದ್ದಾರೆ. ಅಲ್ಲಿಗೆ ಅದು ಈ 21ನೇ ಆವೇಶಾವತಾರ ಸಂಧಿಯ 38ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. 39ನೇ ಪದ್ಯದ ಒಂದಿಷ್ಟು ಭಾಗಗಳನ್ನು ಕೂಡ, ಒಂದು ಪೂರ್ವಾರ್ಧವನ್ನು ಕೂಡ ನಿನ್ನೆ ಹೇಳಿದ್ದೆ. ಆ ಪೂರ್ವಾರ್ಧವನ್ನು ಇನ್ನೊಂದು ಬಾರಿ ಅನುವಾದ ಮಾಡಿ ಇವತ್ತಿನ ಈ ಭಾಗವನ್ನು ಮುಕ್ತಾಯ ಮಾಡ್ತೇನೆ. ಸುದರ್ಶನ ಚಕ್ರಾದಿ ಸುರಯುತ ಬುಧನುತ ಅಭಿಮನ್ಯುವೆನಿಸುವ ಬುಧನಿಗಿಂದ ಅಶ್ವಿನಿ ಭಾರ್ಯ ಶಲ್ಯ ಮಾಗಧರ ಉದರಜ ಉಷಾದೇವಿಗಿಂದಲೇ ಅಧಮ ನೆನಿಪ ಶನೈಶ್ಚರನು ಶನಿಗದಮ ಪುಷ್ಕರ ಕರ್ಮಪನು ಎನಿಸುವ ಬುಧನಿಂದ. ಇದು 39ನೇ ಪದ್ಯ. ಈ ಅಭಿಮನ್ಯು ಯಾರಾಗಿ ಹುಟ್ಟಿದ ಅಂತಂದ್ರೆ ಅವನು ಬುಧನಿಂದ ಹುಟ್ಟಿದ. ಆ ಬುಧನ ಬಗ್ಗೆ ಈಗಿಲ್ಲಿ ಹೇಳ್ತಾರೆ ದಾಸರು. ಬುಧ ಜಲಕ್ಕೆ ಅಭಿಮಾನಿ ದೇವತೆ ಅಂತ ಒಂದು ವರ್ಣನೆ ಮಾಡ್ತಾರೆ. ಆತ 23ನೇ ಕಕ್ಷಾದಲ್ಲಿದ್ದಾನೆ. ಇಲ್ಲೂ ಕೂಡ ಗಮನಿಸಬೇಕು, ಜಲತತ್ವಕ್ಕೆ ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಜಲತತ್ವಕ್ಕೆ ಅಭಿಮಾನಿ ದೇವತೆ ವರುಣ, ಶರೀರದಲ್ಲಿರುವಂತಹ ನೀರಿನ ಕಲಾಕ್ಕೆ ಅಭಿಮಾನಿ ದೇವತೆ ಬುಧ. ಈ ವ್ಯತ್ಯಾಸ ಇದೆ. ಇವನು 23ನೇ ಕಕ್ಷಾದಲ್ಲಿದ್ದಾನೆ. 24ನೇ ಕಕ್ಷಾದಲ್ಲಿರುವಂತಹ ಉಷಾದೇವಿಯನ್ನ ಹಿಂದೆ ಹೇಳಿದ್ರು. ಮತ್ತೆ ಅವಳ ಬಗ್ಗೆ ಉತ್ತರಾರ್ಧದಲ್ಲಿ, ಇದೇ ಪದ್ಯದ ಉತ್ತರಾರ್ಧದಲ್ಲಿ ಹೇಳ್ತಾರೆ. ಮತ್ತೆ ಬುಧನ ಬಗ್ಗೆನೂ ಕೂಡ ಹೇಳ್ತಾರೆ. ಬುಧ ಅಭಿಮನ್ಯು ಅನ್ನುವ ಹೆಸರಿನಿಂದ ಹುಟ್ಟಿದ. ಅವನಲ್ಲಿ ಸುದರ್ಶನ ಅಂದ್ರೆ ಚಕ್ರ ಅಲ್ಲ, ಸುದರ್ಶನ ಅಂತಂದ್ರೆ ಸುದರ್ಶನ ಕಾಲ ಅಂತ ಭಗವಂತ. ಹೀಗೆ ಭಗವಂತ, ಇಂದ್ರಾದಿ ದೇವತೆಗಳು, ಚಂದ್ರ, ಅಶ್ವಿನಿ ದೇವತೆಗಳು ಇವರೆಲ್ಲರ ಅಂಶ ಸಮೇತನಾಗಿ ಆ ಬುಧನಿಂದ ಈ ಅಭಿಮನ್ಯು ಆಗಿ ಹುಟ್ಟಿದ. ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ 20ನೇ ಅಧ್ಯಾಯದಲ್ಲಿ 212ನೇ ಶ್ಲೋಕದಲ್ಲಿ ಚಂದ್ರಾಂಶಯುಕ್ತನಾದವನು ಧರ್ಮ ಯಮಧರ್ಮ, ಈರ ಅಂದ್ರೆ ಮುಖ್ಯ ಪ್ರಾಣ, ಶಕ್ರ ಅಂದ್ರೆ ಇಂದ್ರ, ಇವರೆಲ್ಲರ ಮತ್ತು ಅಶ್ವಿನಿ ದೇವತೆಗಳ ಅವತಾರ ಸಮೇತನಾಗಿ ಬುಧ ಹುಟ್ಟಿದ ಅಂತ ಅದಕ್ಕೆ ಆಧಾರ ಇದೆ. ಹೀಗೆ ಈ ಎಲ್ಲ ಆಧಾರದಿಂದ ಅಭಿಮನ್ಯು ಹುಟ್ಟಿದ. ಮತ್ತೆ ಈ ಉಷಾದೇವಿ ಇದ್ದಾಳಲ್ಲ, ಈ ಉಷಾದೇವಿ ಬಗ್ಗೆ ಮತ್ತೊಂದು ಮಾಹಿತಿ ಇಲ್ಲಿ ಹೇಳ್ತಾರೆ. ಅವಳು ಯಾರಿಗಿಂತ, ಅವಳು ಯಾವುದಕ್ಕೆ ಅಭಿಮಾನಿ ದೇವತೆ, ಅವಳು ಯಾವ ಕಕ್ಷಾದಲ್ಲಿದ್ದಾಳೆ, ಸ್ವಾಹಾದೇವಿಗಿಂತ ಕಡಿಮೆ ಇದನ್ನೆಲ್ಲ ಹೇಳಿದ್ರು. ಆ ಉಷಾ 24ನೇ ಕಕ್ಷಾದಲ್ಲಿ ಬರ್ತಾಳೆ ಅಂತ ಕೂಡ ಇಲ್ಲಿ ಬಂತು. ಆ ಉಷಾಳ 2 ರೂಪಗಳನ್ನು ಇಲ್ಲಿ ಹೇಳ್ತಾರೆ ಈ ಪದ್ಯದಲ್ಲಿ ದಾಸರು. ಇಲ್ಲಿ ನೋಡ್ರಿ, ಸುದರ್ಶನ ಚಕ್ರಾದಿ ಸುರಯುತ ಬುಧನು ತಾ ಅಭಿಮನ್ಯು ಅಂತ ಕರೆಸ್ಕೊಂಡಿದ್ದಾನೆ. ಬುಧನಿಗಿಂತ, ಈ ಬುಧನಿಗಿಂತ ಮತ್ತು ಅಶ್ವಿನಿ ದೇವತೆಗಳ ಪತ್ನಿಯಾದಂಥ ಉಷಾದೇವಿಗಿಂತ ಶನೈಶ್ಚರ ಇನ್ನೂ ಕೂಡ ಕಡಿಮೆ ಇದ್ದಾನೆ. ಅವನು 26ನೇ ಕಕ್ಷಾದಲ್ಲಿದ್ದಾನೆ. 23ರಲ್ಲಿರುವಂತಹ 24ನೇ ಕಕ್ಷಾದಲ್ಲಿರುವಂತಹ ಬುಧ ಮತ್ತು ಅಶ್ವಿನಿ ದೇವತೆಗಳಿಗಿಂತ 26ನೇ ಕಕ್ಷಾದಲ್ಲಿರುವಂತಹ ಶನಿ ಕಡಿಮೆಯವನಾಗಿದ್ದಾನೆ ಅಂತ ಹಿಂಗೆ ತಿಳ್ಕೊಳ್ಬೇಕು. ಅವಳು ಯಾರ್ಯಾರು, ಯಾವ್ಯಾವ ಅವತಾರಗಳು ಅವಳಿಗೆ ಭೂಲೋಕದಲ್ಲಿ, ಅದನ್ನು ಇಲ್ಲೀಗ ಹೇಳ್ತಾರೆ ದಾಸರು. ಅಶ್ವಿನಿ ಭಾರ್ಯ ಶಲ್ಯ ಮಾಗಧರ ಉದರಜ, ಶಲ್ಯನ ಮಗಳಾಗಿ ಹುಟ್ಟಿದ್ಲು ಮತ್ತು ಜರಾಸಂಧನ ಮಗಳಾಗಿ ಕೂಡ ಹುಟ್ಟಿದ್ಲು. ಉದರಜ ಅಂದ್ರೆ ಅವಳಿಂದ ಹುಟ್ಟಿದವಳು. ಉದರಜ ಉಷಾದೇವಿಗಿಂತಲೇ ಅಧಮ ನೆನಪ ಶನೈಶ್ಚರನು, ಶನೈಶ್ಚರ ಮತ್ತು ಕಡಿಮೆಯಾಗಿದ್ದಾನೆ. ಆ ಶನಿಗಿಂತ ಕಡಿಮೆಯವನಾಗಿ ಪುಷ್ಕರ ಇದ್ದಾನೆ. ಆ ಪುಷ್ಕರ ಕರ್ಮಗಳಿಗೆ ಅಭಿಮಾನ ದೇವತೆ ಆಗಿದ್ದಾನೆ. ಕರ್ಮಪನು ಎನಿಸುವನು ಬುಧರಿಂದ. ಇಲ್ಲಿ ಯಥಾ ಪ್ರಕಾರ ಕನ್ನಡದ ಅನುವಾದಗಳಲ್ಲಿ ತಪ್ಪಿದೆ. ಈ 39ನೇ ಪದ್ಯದ ಅನುವಾದ ಆದಮೇಲೆ ವಿಶೇಷಾಂಶ ಅಂತಿದೆ. ಆ ವಿಶೇಷಾಂಶಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನಿಸಬೇಕು. ಅದರಲ್ಲಿ ಒಬ್ಬಳ ಹೆಸರು ಪಾರ್ವತಿ, ಮತ್ತೊಬ್ಬಳ ಹೆಸರು ತಿಲೋತ್ತಮೆ ಎಂದು ನಿರ್ಣಯದಲ್ಲಿದೆ ಅಂತ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಈ ಅಶ್ವಿನಿ ದೇವತೆಗಳ ಪತ್ನಿ ಅಂತ ಉಷಾ ಒಂದು ಶಲ್ಯನ ಮಗಳಾಗಿ, ಶಲ್ಯ ಅಂದ್ರೆ ಈ ಪಾಂಡು ಮಹಾರಾಜನ ಪತ್ನಿ ಒಬ್ಬಳಿದ್ದಲ್ಲ ಮಾದ್ರಿ, ಅವಳ ಸಹೋದರ ಅವನು. ಅಂದ್ರೆ ಆ ಸೋದರ ಮಾವ ತನ್ನ ಮಗಳನ್ನ ಈ ನಕುಲನಿಗೆ ಮದುವೆ ಮಾಡಿ ಕೊಟ್ಟಿದ್ದ. ಒಬ್ಬಳ ಹೆಸರು ಪಾರ್ವತಿ, ಮತ್ತೊಬ್ಬಳ ಹೆಸರು ತಿಲೋತ್ತಮ ಅಂತ ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿದೆ ಅಂತ ಅನುವಾದ ಮಾಡಿದ್ದಾರೆ. ಅದು ಕೂಡ ತಪ್ಪಾಗಿದೆ. ಆ ತಾತ್ಪರ್ಯ ನಿರ್ಣಯದ ಆ ಅನುವಾದ ತಪ್ಪಾಗಿದೆ. ಏನು ಹೇಳ್ತದೆ ತಾತ್ಪರ್ಯ ನಿರ್ಣಯದ ಅಭಿಪ್ರಾಯ ವಸ್ತುತಃ ಬೇರೆ ಇದೆ. ತಿಲೋತ್ತಮ ಮತ್ತು ಪಾರ್ವತಿ ಅಂತ ಹೀಗೆ ಅವು 2 ಬೇರೆ ಬೇರೆ ಹೆಸರುಗಳಲ್ಲ. ಅದನ್ನ ತಪ್ಪಾಗಿ ಅನುವಾದ ಮಾಡಿದ್ದಾರೆ. ಅದನ್ನ ಇಲ್ಲಿ ಹೇಳ್ತೇನೆ ಈಗ. ಪಾರ್ವತಿ ನಕುಲಸ್ಯಾಸೀತ್ ಭಾರ್ಯಾ ಪೂರ್ವಂ ತಿಲೋತ್ತಮ ಪೂರ್ವೋಕ್ತೆ ಚೈವ ಯಮಯೋಹೋ ಭಾರ್ಯೆ ಕುಂತ್ಯಾ ನಿವಾರಿತಾ. ನಕುಲ ಮತ್ತು ಸಹದೇವರಿಗೆ ಒಟ್ಟು ಎಷ್ಟು ಜನ ಪತ್ನಿಯರಿದ್ರು ಅದನ್ನು ಈ ಸಂದರ್ಭದಲ್ಲಿ ಹಿಂದೆ ಹೇಳಿದ್ದನ್ನೇ ಈಗ ನೆನಪು ಮಾಡ್ಕೊಳ್ಬೇಕು. ನಕುಲನಿಗೆ
ಈ ಸೋದರ ಮಾವ ಶಲ್ಯ ಮಹಾರಾಜ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದ. ಅದಕ್ಕೆ ಆಧಾರ ಎಲ್ಲಿ ಅಂದ್ರೆ 21ನೇ ಅಧ್ಯಾಯದ ತಾತ್ಪರ್ಯ ನಿರ್ಣಯ. ನಕುಲಸ್ಯಾದಾನ್ ಮದ್ರರಾಜೋ ಹಿ ಪೂರ್ವಂ ಸ್ವೀಯಾಂ ಕರ್ಯಾಂ ಸಾ ತಥೈಷಾಪ್ಯುಷಾಹಿ. ನಕುಲನಿಗೆ ಮದ್ರರಾಜ ಅವನ ಸೋದರ ಮಾವ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದ. ಅವಳು ಕೂಡ ಮೂಲದಲ್ಲಿ ಅಶ್ವಿನಿ ದೇವತೆಗಳ ಪತ್ನಿ ಇದ್ದಾಳಲ್ಲ ಉಷಾ, ಅವಳೇ ಈ ಉಷಾ. ಇದು ನಕುಲನಿಗೆ ಪತ್ನಿ. ದ್ರೌಪದಿ ಇಬ್ಬರಿಗೂ ಪತ್ನಿಯವಳಾಗಿದ್ಲು, ಅದು ವಿಷಯ ಬೇರೆ, ಅದಿಬ್ಬರಿಗೂ ಸಮಾನ. ಈ ನಕುಲ ತನ್ನ ಸೋದರ ಮಾವನ ಮಗಳನ್ನು ಒಬ್ಬಳನ್ನು ಮದುವೆ ಆಗಿದ್ದ. ಇದಾದ ಬಳಿಕ ಸಹದೇವ ಈ ಜರಾಸಂಧನ ಮಗಳಾದಂಥ ಇನ್ನೊಬ್ಬಳನ್ನು ಮದುವೆ ಆದ. ಜರಾಸಂಧನನ್ನು ಕೊಂದಲ್ಲ ಭೀಮಸೇನ. ಕೊಂದಾಗ ಜರಾಸಂಧನ ಮಗ ಸಹದೇವ ಅಂತ ಒಬ್ಬ ಇದ್ದ. ಆ ಸಹದೇವ ತನ್ನ ಸಹೋದರಿಯನ್ನು ಭೀಮಸೇನಿಗೆ ಒಪ್ಪಿಸಿದ. ಭೀಮಸೇನ ಅವಳನ್ನು ಕರ್ಕೊಂಡು ಬಂದು ತಾನು ಮದುವೆ ಆಗಲಿಲ್ಲ, ತನ್ನ ತಮ್ಮ ಸಹದೇವನಿಗೆ ಮದುವೆ ಮಾಡಿಸಿದ, ಎರಡನೇ ಮದುವೆ ಮಾಡಿಸಿದ. ಏಕಾಂತೆ ಪೂರ್ವಂತೆ ಅಶ್ವಿನೋಶ್ಚೈವ ಭಾರ್ಯ. ಇವರಿಬ್ಬರು ಕೂಡ ಅಶ್ವಿನಿ ದೇವತೆಗಳ ಮಕ್ಕಳೇ, ಅಶ್ವಿನಿ ದೇವತೆಗಳ ಪತ್ನಿಯರೇ. ನನ್ನ ಮಕ್ಕಳು ಅಂತ ತಪ್ಪಾಗಿ ಹೇಳಿದೆ, ಪತ್ನಿಯರೇ ಮೂಲ ರೂಪದಲ್ಲೂ ಕೂಡ. ಮೂಲ ರೂಪದ ಉಷಾಳೆ ಮದ್ರರಾಜನ ಮಗಳಾಗಿ ಒಂದು ರೂಪದಿಂದ ಜನಿಸಿದ್ಲು, ಜರಾಸಂಧನ ಮಗಳಾಗಿ ಮತ್ತೊಂದು ರೂಪದಿಂದ ಜನಿಸಿದ್ಲು. ಅವರಿಬ್ಬರನ್ನ ನಕುಲ ಮತ್ತು ಸಹದೇವರಿಬ್ಬರು ಕೂಡ ಕ್ರಮವಾಗಿ ಮದುವೆ ಆದರು. ಜರಾಸಂಧನ ಮಗಳನ್ನು ಸಹದೇವ, ಮದ್ರರಾಜನ ಮಗಳನ್ನ ನಕುಲ ಮದುವೆ ಆಗಿದ್ದ. ಇದಿಷ್ಟು ವಿವರಣೆ. ದ್ರೌಪದಿ ಇಬ್ಬರಿಗೂ ಸಮಾನಳು. ಅದಾದ ಬಳಿಕ ಒಬ್ಬಳು ನಕುಲನಿಗೆ ಪತ್ನಿ, ಮತ್ತೊಬ್ಬಳು ಸಹದೇವನಿಗೆ ಪತ್ನಿ. ಇದಲ್ಲದೆ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯ ಹೇಳ್ತದೆ, ಪಾರ್ವತಿ ನಕುಲಸ್ಯಾಸಿ. ಪಾರ್ವತಿ ಅಂತ ನಕುಲನಿಗೆ ಮತ್ತೊಬ್ಬಳು ಪತ್ನಿ ಇದ್ಲು. ಹಾಗಾಗಿ ನಕುಲನಿಗೆ ದ್ರೌಪದಿ, ಮದ್ರರಾಜನ ಮಗಳು ಪಾರ್ವತಿ ಅಂತ ಮೂರನೇ ಪತ್ನಿ. ಸಹದೇವನಿಗೆ ದ್ರೌಪದಿ ಮತ್ತು ಜರಾಸಂಧನ ಮಗಳು ಇಬ್ಬರೇ ಪತ್ನಿಯರು. ಇದು ವ್ಯತ್ಯಾಸ. ಅವಳು ಯಾರು ಅಂದ್ರೆ ಪೂರ್ವಂ ತಿಲೋತ್ತಮ. ತಿಲೋತ್ತಮ ಎನ್ನುವ ಹೆಸರಿನ ಅಪ್ಸರೆಯೇ ಪಾರ್ವತಿ ಅನ್ನುವ ಹೆಸರಿನಿಂದ ಜನಿಸಿದ್ಲು. ಅವಳು ಈ ನಕುಲನಿಗೆ ಪತ್ನಿಯಾಗಿದ್ದು. ಇದು ಇಷ್ಟವೆಲ್ಲದರೂ ಕೂಡ ವಿವರಣೆ. ಹಾಗಾಗಿ ಅವರಿಬ್ಬರಲ್ಲಿ ಒಬ್ಬಳ ಹೆಸರು ಪಾರ್ವತಿ, ಮತ್ತೊಬ್ಬಳ ಹೆಸರು ತಿಲೋತ್ತಮ ಅನ್ನೋದೇನಿದೆಯಲ್ಲ, ಅದಲ್ಲ. ಮೂಲತಃ ಯಾರು ತಿಲೋತ್ತಮನೋ ಮೂಲ ರೂಪದಲ್ಲಿ ಅವಳೇ ಪಾರ್ವತಿಯಾಗಿ ಹುಟ್ಟಿದ್ಲು. ಈ ವಿವರಣೆ ಈ ಕನ್ನಡದಲ್ಲಿ ಅನುವಾದದಲ್ಲಿ ಏನು ವಿವರಣೆ ಕೊಟ್ಟಿದ್ದಾರೆ, ಈ ವಿವರಣೆ ತಪ್ಪಾಗ್ತದೆ. ಆ ವಾಕ್ಯ ಹೊಡೆದು ಹಾಕೊಳ್ರಿ. ನಕುಲ ಸಹದೇವರಲ್ಲಿ ಈ ಇಷ್ಟು ಜನ ಪತ್ನಿಯರಿದ್ರು ಅಂತ ಹೇಳಿದ್ನಲ್ಲ, ನಕುಲನಿಗೆ 3 ಜನ, ಸಹದೇವನಿಗೆ 2 ಜನ ಪತ್ನಿಯರಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ನಕುಲನಿಗಿದ್ದಂಥ ಪಾರ್ವತಿ ಅಂತ ಪತ್ನಿ ಏನಿದ್ದಲ್ಲ, ಅವಳು ತಿಲೋತ್ತಮನ ಹೆಸರಿನ ಅಪ್ಸರೆ ಅವತಾರ ಅಂತ ನಾನು ಹೇಳಿದೆ. ಇನ್ನ ನಕುಲ ತನ್ನ ಸೋದರ ಮಾವನ ಮಗಳನ್ನು ಮದುವೆ ಆಗಿದ್ದು, ಸಹದೇವ ಜರಾಸಂಧನ ಮಗಳನ್ನು ಮದುವೆ ಆಗಿದ್ದು ಏನಿದೆಯಲ್ಲ, ಅವರಿಬ್ಬರ ಹೆಸರುಗಳನ್ನ ತಾತ್ಪರ್ಯ ನಿರ್ಣಯ ಕೊಟ್ಟಿಲ್ಲ. ತಾತ್ಪರ್ಯ ನಿರ್ಣಯ ಪಾರ್ವತಿ ಅನ್ನುವ ಹೆಸರುಗಳನ್ನು ಮಾತ್ರ, ತಿಲೋತ್ತಮೆಯ ಅವತಾರಭೂತವಾದ ಪಾರ್ವತಿ ಅನ್ನುವಳ ಹೆಸರನ್ನು ಮಾತ್ರ ಕೊಟ್ಟಿದೆ. ಉಷಾ ಯಾವ 2 ರೂಪದಿಂದ ಹುಟ್ಟಿದ್ದಲ್ಲ, ಆ 2 ರೂಪಗಳ ಹೆಸರನ್ನ ತಾತ್ಪರ್ಯ ನಿರ್ಣಯ ಕೊಟ್ಟಿಲ್ಲ. ಆದ್ರೆ ಅದಕ್ಕೆ ಮಹಾಭಾರತದ ಪಾಠಗಳನ್ನೆಲ್ಲ ತುಂಬಾ ಆಲೋಡನೆ ಮಾಡಿ ಹೀಗೆ ಹೇಳಬಹುದು. ಪೂರ್ಣ ಸರಿಯಲ್ಲ. ನಕುಲನಿಗೆ ವಿಜಯ ಅಂತ ಪತ್ನಿ ಇದ್ಲ. ಅವಳು ಶಲ್ಯರಾಜನ ಮಗಳು, ವಿಜಯ ಅಂತ ಅವಳ ಹೆಸರು. ಉಷಾದೇವಿ ಅವತಾರಭೂತಳೆ ಅವಳು ಕೂಡ. ಸಹದೇವನಿಗೆ ಕರೇಣುಮತಿ ಅಂತ ಪತ್ನಿ ಇದ್ಲು. ಅವಳು ಮದ್ರರಾಜನ ಈ ಜರಾಸಂಧನ ಮಗಳು. ಅವಳು ಕೂಡ ಉಷಾದೇವಿಯೇ. ಹೀಗೆ ಅಶ್ವಿನಿ ದೇವತೆಗಳ ಪತ್ನಿಯಾಗಿ ಮೂಲ ರೂಪದಲ್ಲಿ ಉಷಾ ಏನಿದ್ದಲ್ಲ, ನಾಮಾಭಿಮಾನಿನಿ, ಅವಳೇ ವಿಜಯ ಮತ್ತು ಕರೇಣುಮತಿ ಎನ್ನುವ 2 ರೂಪದಿಂದ ನಕುಲ ಮತ್ತು ಸಹದೇವರಿಗೆ ಪತ್ನಿಯಾದ್ಲು. ನಕುಲನಿಗೆ ತಿಲೋತ್ತಮ ಎನ್ನುವ ಅಪ್ಸರೆ ಪಾರ್ವತಿ ಅನ್ನೋ ರೂಪದಿಂದ ಮತ್ತೊಮ್ಮೆ ಇನ್ನೊಂದು ಪತ್ನಿ ಆದ್ಲು, 3ನೇ ಪತ್ನಿ ಆದ್ಲು ಅಂತ ತಿಳ್ಕೊಳ್ಬೇಕು. ಒಬ್ಬಳ ಹೆಸರು ಪಾರ್ವತಿ, ಮತ್ತೊಬ್ಬಳ ಹೆಸರು ತಿಲೋತ್ತಮೆ. ಇದು ನಿರ್ಣಯಕ್ಕೆ ಸಂಗತ ಅಲ್ಲ. ತಿಲೋತ್ತಮೆಯೇ ಪಾರ್ವತಿ. ಇಷ್ಟು ಸಂಗತಿಗಳನ್ನ ತಿಳ್ಕೊಳ್ಬೇಕು. ಈ ಅಶ್ವಿನಿ ದೇವತೆಗಳಿಗೆ ಪತ್ನಿಯಾದಂತಹ ಉಷಾ ಏನಿದ್ದಾಳೆ, ಇದಾದ ಬಳಿಕ ಶನೈಶ್ಚರ ಬರ್ತಾನೆ ಅಂತ 26ನೇ ಕಕ್ಷಾದಲ್ಲಿರುವಂತಹ ಶನೈಶ್ಚರನ್ನು ಹೇಳಿದ್ದಾರೆ. ಮಧ್ಯದಲ್ಲಿ 25ನೇ ಕಕ್ಷಾದಲ್ಲಿ ಮಂಗಳ ಇದ್ದಾನೆ, ಕುಜ. ಅವನನ್ನು ದಾಸರು ಇಲ್ಲಿ ಹೇಳಲಿಲ್ಲ, ಮುಂದೆಲ್ಲರೂ ಹೇಳ್ತಾರೆ, ನೋಡೋಣ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಇಲ್ಲಿ ತನಕ ನಾವು ನೋಡಿದ ಕಕ್ಷಾಗಳನ್ನೆಲ್ಲ ಇನ್ನೊಂದ್ಸರಿ ಹೇಳ್ತೇನೆ, ತುಂಬಾ ಗೊಂದಲ ಆಗ್ತದೆ ಅದು. 18ನೇ ಕಕ್ಷಾದಲ್ಲಿ ವಸುಗಳು, ರುದ್ರರು, ಆದಿತ್ಯರೆಲ್ಲ ಇದ್ದಾರೆ. 19ನೇ ಕಕ್ಷಾದಲ್ಲಿ ಮರೀಚಿ ಮತ್ತು ಪಾವಕ ಅನ್ನೋರೆಲ್ಲ ಇದ್ದಾರೆ. ಕರ್ಮಜ ದೇವತೆಗಳಿದ್ದಾರೆ, ಪ್ರಹ್ಲಾದ ಮೊದಲಾದವರು. ಅದರಲ್ಲಿ ಪ್ರಹ್ಲಾದ 15ನೇ ಕಕ್ಷಾಕ್ಕೆ ಏರಿದ್ದಾನೆ. 20ನೇ ಕಕ್ಷಾದಲ್ಲಿ 6 ಜನ ಇದ್ದಾರೆ. ದ್ವಾದಶಾದಿತ್ಯರಲ್ಲಿ ಕೊನೆಯನಾದಂಥ ಪರ್ಜನ್ಯ, ಆಮೇಲೆ ಅನಿರುದ್ಧನ ಪತ್ನಿ ಉಷಾ ಇದ್ದಾಳೆ, ಬ್ರಹ್ಮಾಂಡಕ ಅಭಿಮಾನ ದೇವತೆ. ಚಂದ್ರನ ಪತ್ನಿ ಉಷಾ ಇದ್ದಾಳೆ, ಚಂದ್ರನ ಪತ್ನಿ ರೋಹಿಣಿ ಇದ್ದಾಳೆ, ಉಷಾ ಅಂತ ಹೇಳಿದೆ. ಸೂರ್ಯನ ಪತ್ನಿ ಸಂಜ್ಞಾ ಇದ್ದಾಳೆ, ಯಮಧರ್ಮನ ಪತ್ನಿ ಶ್ಯಾಮಳ ಇದ್ದಾಳೆ, ವರುಣನ ಪತ್ನಿ ಗಂಗಾ ಇದ್ದಾಳೆ. 21ನೇ ಕಕ್ಷಾದಲ್ಲಿ ಅನಾಖ್ಯಾತ ದೇವತೆಗಳು ಅಂತ ಕೆಲವರಿದ್ದಾರೆ. ಕೆಲವರು ಈ 21ನೇ ಕಕ್ಷಾವನ್ನು ಒಪ್ಪೋದಿಲ್ಲ ಅಂತೆ, ಅದು ಅವರವ್ರಿಗೆ ಬಿಟ್ಟದ್ದು.
22ನೇ ಕಕ್ಷಾದಲ್ಲಿ ಅಗ್ನಿಯ ಪತ್ನಿಯಾದಂತಹ ವಾಕಿಗೆ ಅಭಿಮಾನಿ ದೇವತೆಯಾದಂತಹ ಸ್ವಾಹಾದೇವಿ ಇದ್ದಾಳೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಇವಳ ವರ್ಣನೆ ಬಂದಿತ್ತು. ಮುಂದೆ 23ನೇ ಕಕ್ಷಾದಲ್ಲಿ ಬುಧ ಇದ್ದಾನೆ, ಈತ ಜಲಕಲೆಗೆ ಅಭಿಮಾನಿಯಾಗಿದ್ದಾನೆ. 24ನೇ ಕಕ್ಷಾದಲ್ಲಿ ಅಶ್ವಿನಿ ದೇವತೆಗಳ ಪತ್ನಿ ನಾಮಕ ಅಭಿಮಾನಿ ದೇವತೆ, ಭಗವಂತನ ನಾಮಗಳಿಗೆ ಅಭಿಮಾನಿ ದೇವತೆ ಈಕೆ ಉಷಾ ಇದ್ದಾಳೆ. 25ರಲ್ಲಿ ಮಂಗಳ ಇದ್ದಾನೆ. 26ರಲ್ಲಿ ಸೂರ್ಯನ ಮಗನ ಅಂತ ಭೂಕಲಾಕ್ಕೆ ಅಭಿಮಾನಿ ದೇವತೆ ಆದಂತಹ ಶನಿ ಇದ್ದಾನೆ. 27ನೇ ಕಕ್ಷಾದಲ್ಲಿ ಕರ್ಮಕ್ಕೆ ಅಭಿಮಾನಿ ದೇವತೆ ಆದಂತಹ ವರುಣನ ಮಗನಾದಂತಹ ಪುಷ್ಕರ ಇದ್ದಾನೆ. ಆ ಪುಷ್ಕರನ ತನಕ ಈ ಪದ್ಯದಲ್ಲಿ ಹೇಳಿದೆ, ಈ 39ನೇ ಪದ್ಯದಲ್ಲಿ. ಇಲ್ಲಿಗೆ ಈ ಆವೇಶಾವತಾರ ಸಂಧಿ 21ನೇ ಸಂಧಿ ಏನಿದೆ ಇದರ 39ನೇ ಪದ್ಯ ಮತ್ತು ಒಟ್ಟಾರೆ ಪದ್ಯಗಳಲ್ಲಿ 648ನೇ ಪದ್ಯವು ಕೂಡ ಸಮಾಪ್ತಿಯನ್ನು ಕಂಡಿದೆ. 27ನೇ ಕಕ್ಷಾ ತನಕ ಬಹುತೇಕ ನಾವು ಶ್ರವಣವನ್ನು ಕೂಡ ಸಮಾಪ್ತಿ ಮಾಡಿದಂತಾಯಿತು. ಇನ್ನೂ ಕೆಲವು ದೇವತೆಗಳನ್ನು ದಾಸರು ಹೇಳ್ತಾರೆ, ಅದನ್ನು ನಾವು ಮುಂದಿನ ಹಂತದಲ್ಲಿ ಶ್ರವಣ ಮಾಡೋಣ.